ಇನ್ನು ಬೇಕಾಬಿಟ್ಟಿಯಾಗಿ ನಮ್ಮ ಮೆಟ್ರೋ ಟಿಕೆಟ್ ದರ ಹೆಚ್ಚಿಸಿದ್ದ ಬಿಎಂಆರ್ಸಿಎಲ್ ಜನಾಕ್ರೋಶಕ್ಕೆ ಬೆಚ್ಚಿ ನಿನ್ನೆ ಕೊಂಚ ದರ ಇಳಿಕೆಯ ಘೋಷಣೆಯನ್ನ ಮಾಡಿತ್ತು. ಅದು ಇಂದಿನಿಂದಲೇ ಜಾರಿಯಾಗಿದೆ. ನಮ್ಮ ಮೆಟ್ರೋ ಪ್ರಯಾಣ ದರ ಎಲ್ಲೆಲ್ಲಿ ದುಪ್ಪಟ್ಟಾಗಿತ್ತು ಅಲ್ಲೆಲ್ಲ ತುಸು ಕಡಿಮೆ ಮಾಡಿದೆ. 100% ಏರಿಕೆಯಾಗಿದ್ದ ಸ್ಟೇಜ್ಗಳಲ್ಲಿ ಟಿಕೆಟ್ ದರವನ್ನು ₹10 ಕಡಿಮೆ ಮಾಡಿದೆ. ಹೀಗಾಗಿ ನಿನ್ನೆಗೆ ಹೋಲಿಸಿದರೆ ಇದೀಗ ಟಿಕೆಟ್ ದರ ಕೊಂಚ ಇಳಿಕೆ ಆಗಿದೆ. ಆದರೂ ಕೂಡ ಪ್ರಯಾಣಿಕರ ಆಕ್ರೋಶ ಕಡಿಮೆ ಆಗಿಲ್ಲ. 100% ಹೆಚ್ಚಿಸಿ ಕೇವಲ ₹5 ₹10 ಇಳಿಕೆ ಮಾಡಿದ್ದಾರೆ ಅಷ್ಟೇ ಅಂತ ಪ್ರಯಾಣಿಕರ ಆರೋಪ. ಇನ್ನು ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದ ಬಳಿ ಪ್ರತಿಭಟನೆಗೆ ಮುಂದಾದ ಎಬಿವಿಪಿ ಕಾರ್ಯಕರ್ತರು ಪೊಲೀಸರು ವಶಕ್ಕೆ ಪಡ್ಕೊಂಡ್ರವರನ್ನ. ನಾಳೆ ಬಿಎಂಆರ್ಸಿಎಲ್ ಕಚೇರಿಗೆ ಮುತ್ತಿಗೆ ಹಾಕೋಕೆ ಕನ್ನಡಪರ ಸಂಘಟನೆಗಳು ಮುಂದಾಗಿವೆ. ಈ ಮಧ್ಯೆ ದರ ಏರಿಕೆ ವಿಚಾರದಲ್ಲಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಸಚಿವ ರಾಜಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಾಮಾನ್ಯ ಜನರಿಗೆ ಒಂದು ದೊಡ್ಡ ಹೊಡೆತ ಅಂತ ಹೇಳ್ಬೋದು. ಯಾಕಂದ್ರೆ ತುಂಬಾ ಅನುಕೂಲ ಆಗ್ತಾ ಇತ್ತು ಇದುವರೆಗೂ. ಮೆಟ್ರೋ ತುಂಬ ಲಾಂಗ್ ಡಿಸ್ಟೆನ್ಸು ಜಾಬ್ಗೆ ಹೋಗ್ತಕ್ಕಂಥವ್ರಾಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಬಡ ಜನರಾಗಿರ್ಬೋದು, ಒಂದು ಕರ್ತವ್ಯ ನಿರ್ವಹಣೆಗೆ ತುಂಬ ಅನುಕೂಲವಾಗಿರ್ತಕ್ಕಂಥ ಪ್ರಯಾಣ ಅಂತ ಆಯ್ಕೆ ಮಾಡ್ಕೊಂಡಿದ್ರು. ಅದನ್ನು ರೈಸ್ ಮಾಡಿರ್ತಕ್ಕಂಥದ್ದು ತುಂಬ ಅನ್ಬ್ಲೈಂಡ್ ಡಿಸಿಷನ್ ಅಂತ ಹೇಳ್ಬೋದು. ಮೆಟ್ರೋದು ರೇಟ್ ಜಾಸ್ತಿ ಮಾಡೋದು, ಬಸ್ಸಿನ ರೇಟ್ ಜಾಸ್ತಿ ಮಾಡೋದು, ಇವೆಲ್ಲ ಏನು ನಿರಂತರವಾಗಿ ನಡೀತವೆ ಪ್ರಕ್ರಿಯೆಗಳು. ಆದರೆ ಯಾವುದೇ ಜನಸಾಮಾನ್ಯರಿಗೆ ಹೊರೆ ಆಗಬಾರ್ದು ಅಂತಕ್ಕಂಥ ಫೆನಾಮಿನ ಒಪ್ಕೋತೀವಿ. 100% ಜಾಸ್ತಿ ಮಾಡುವಂಥದ್ದು ಇವೆಲ್ಲ ಇದೆಯಲ್ಲ, ಅದು ಏನಿದೆ ಸ್ಯಾಲರಿಡ್ ಪೀಪಲ್ ಅವರು ಯಾವ್ಯಾವುದಕ್ಕೆ ಒಂದು ತಿಂಗಳಲ್ಲಿ ಎಷ್ಟು ಖರ್ಚು ಬರ್ತದೆ ಅಂತೇಳಿ ಅವ್ರದ್ದೊಂದು ಪ್ಲಾನ್ ಇರ್ತದೆ. ಇವೆಲ್ಲ ಅಪ್ಸೆಟ್ ಆಗ್ತದೆ. ಅದು ಅವ್ರ ಪ್ಲ್ಯಾನು ಇವ್ರ ಪ್ಲ್ಯಾನ್ ಇರುತ್ತೆ. ಅವ್ರ ಮನೆ ನಡೆಸ್ಕೊಳ್ತಾರೆ, ಇವ್ರ ಮನೆ ನಡೆಸ್ಕೊಳ್ತಾರೆ, ಅವೆಲ್ಲವೂ ಕೂಡ ಓಕೆ ಸರ್, ನಡೆಸ್ಕೊಳ್ತಾರೆ. ಅವ್ರಿಗೆ ಪ್ಲ್ಯಾನ್ ಇಲ್ದೇನೆ, ನಿಮ್ಮ ಥರ ಸರ್ಕಾರದಲ್ಲಿ ಪ್ಲ್ಯಾನ್ ಇಲ್ದೇನೆ ಬೇಕಾಬಿಟ್ಟಿಯಾಗಿ ಕೊಡುವಂಥದ್ದಲ್ಲ. ಜನ ಅವ್ರಿಗೆ ಬರೋ ಸಂಬಳದಲ್ಲೇ ಹೇಗೆ ನಡೆಸ್ಕೋಬೇಕು ಹಾಗೆ ನಡೆಸ್ಕೊಳ್ತಾರೆ. ಸರ್ಕಾರಗಳೇ ಅನ್ಪ್ಲ್ಯಾನ್ಡ್ ಆಗಿ ನಡೆಯೋದು. ಬಾಯಿಗೆ ಬಂದಂಗೆ ಘೋಷಣೆಗಳನ್ನು ಮಾಡ್ಕೊಳ್ಳೋದು, ಬಾಯಿಗೆ ಬಂದಂಗೆ ಗ್ಯಾರಂಟಿಗಳನ್ನು ಕೊಟ್ಕೊಳ್ಳೋದು, ಯಾರಿಗೆ ಮುಟ್ಟಬೇಕು ಅವ್ರಿಗೆ ಮುಟ್ಟದೇ ಇರುವಂಥದ್ದು ನಡೆಯೋದು ಅನ್ಪ್ಲ್ಯಾನ್ಡ್ ಆಗಿ ಸರ್ಕಾರಗಳು. ನೀವು ಅದರ ಭಾಗವಾಗೇ ಇದ್ದೀರಾ. ಅರ್ಥ ಮಾಡ್ಕೊಳ್ಳಿ. ಏನಾಗುತ್ತೆ ಅನ್ನೋದು ಅರಿವಿಲ್ವಾ? ಕಾಮನ್ ಅಂತೆ, ಬಸ್ಗಳದ್ದು ಆಗುತ್ತಂತೆ, ಅದು ಆಗುತ್ತಂತೆ. ಏನಾಗ್ಬಿಟ್ಟಿದೆ ಅಂದರೆ, ನಿಮಗೆ ಜನ ಕಟ್ಟುವಂಥ ತೆರಿಗೆ ದುಡ್ಡಲ್ಲಿ ನಿಮಗೂ ಕೂಡ ಓಡಾಡುವಂಥ ಕಾರು, ಅದಕ್ಕೆ ಬೇಕಾಗಿರುವಂಥ ಡೀಸೆಲು, ಪೆಟ್ರೋಲು, ಆಮೇಲೆ ಫೋನ್ ಬಿಲ್ಲು, ಆಮೇಲೆ ನಿಮಗೆ ಮೆಡಿಕಲ್ ಖರ್ಚು, ಆಮೇಲೆ ನಿಮಗೆ ಉಳ್ಕೊಳ್ಳೋಕೆ ಮನೆ, ಅದ್ರ ಬಿಲ್ಲು, ಆಮೇಲೆ ನಿಮಗೊಂದಿಷ್ಟು ಸಂಬಳ, ಆಮೇಲೆ ಸೆಷನಿಗೆ ಹಾಜರಾದರೆ ಸೆಷನಿಗೆ ಒಂದಿಷ್ಟು ದುಡ್ಡು, ಇವೆಲ್ಲ ಕೊಟ್ಬಿಡ್ತಾರಲ್ವಾ. ಹಾಗಾಗಿ ನಿಮ್ಗೆ ಅದು ಸಮಸ್ಯೆ ಆಗೋದಿಲ್ಲ. ನಿಮಗೊಂದಿಷ್ಟು ಕೈಗೆ ಕಾಲಿಗೆ ಅಲ್ಲಿ ಇಲ್ಲಿ ಓಡಾಡೋಕೆ ಒಂದಿಷ್ಟು PAಗಳು, ನಿಮಗೆ ಮಂತ್ರಿಗಳಾದಮೇಲೆ ನಿಮಗೊಂದಿಷ್ಟು ಪೊಲೀಸರು, ಎಲ್ಲ ವ್ಯವಸ್ಥೆಗಳಿರುತ್ತೆ. ಪಾಪ ನಿಮ್ಗೆ ಹೆಂಗೆ ಗೊತ್ತಾಗಬೇಕು ಜನರ ಕಷ್ಟ ಏನು ಅಂತ ಹೇಳಿ. ₹10 ಏರಿಕೆ ಆದರೆ ಪರಿಸ್ಥಿತಿ ಏನಾಗುತ್ತೆ? ಒಂದು ದಿನದ್ದಲ್ಲ, ತಿಂಗಳಿಗೆ ಎಷ್ಟಾಯ್ತು ಅದು? ಏನಾದರೂ ಅರಿವಿದೆಯಾ? ಆಕ್ಚುಲ್ ಶೋಷಣೆ ಇದು. ಕರೆಕ್ಟು. ನೀವು ಹೇಳಿದ್ರಲ್ಲ, ಶೋಷಣೆ ಒಳಗಾದವರು. ಇದು ಜನರು ನಿಮ್ಮಿಂದ ಶೋಷಣೆಗೆ ಒಳಗಾಗ್ತಾ ಇರೋದು. ನಿಮ್ಮಿಂದ ನಿಜವಾದ ಶೋಷಣೆಗೊಳಗಾಗ್ತಾ ಇರುವಂಥದ್ದು ಎಲ್ಲ ಸಮುದಾಯದವರು, BMRCL ಓಡಾಡುವಂಥವ್ರು. ಏನು ಅನ್ಸೋದೇ ಅಲ್ವಾ ಸರ್ಕಾರದವರಿಗೆ? ಅಸಹ್ಯ ಅನಿಸುತ್ತೆ ನಿಮ್ಮೆಲ್ಲ ವಿಚಾರಗಳು. ಇನ್ನು ಮೈಸೂರಿನ ಉದಯಗಿರಿ ಗಲಭೆ ಪ್ರಕರಣದ ತನಿಖೆ ಚುರುಕಾಗಿದೆ. ವೈರಲ್ ಪೋಸ್ಟ್ ಬಗ್ಗೆ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಅಸಲಿಗೆ ವಿವಾದಾತ್ಮಕ ಪೋಸ್ಟರ್ ರೂಪಿಸಿದ್ದು ಬಂಧಿತ ಆರೋಪಿ ಸುರೇಶ ಅಥವಾ ಫಾರ್ವರ್ಡ್ ಸಂದೇಶಾನ? ಆರೋಪಿ ಸುರೇಶ್ ಉರ್ದು ಭಾಷೆಯಲ್ಲಿ ಪೋಸ್ಟರ್ ಕ್ರಿಯೇಟ್ ಮಾಡಲು ಹೇಗೆ ಸಾಧ್ಯ? ಮುಸ್ಲಿಂ ದೈವ ವಾಕ್ಯಗಳ ಬಗ್ಗೆ ಸುರೇಶ್ಗೆ ಮಾಹಿತಿ ಕೊಟ್ಟವರು ಯಾರು? ಪೋಸ್ಟರ್ ಮಾಡಲು ಮುಸ್ಲಿಂ ಸಮುದಾಯದವರ ಸಹಾಯ ಪಡೆದಿದ್ರಾ? ಹೀಗೆ ಹಲವು ಪ್ರಶ್ನೆಗಳನ್ನು ಇಟ್ಕೊಂಡು ಸಿಸಿಬಿ ವಿಚಾರಣೆ ನಡೆಸಿದೆ. ಸಿಸಿಬಿಗೆ ಕೆಲ ಸುಳಿವುಗಳು ಕೂಡ ಸಿಕ್ಕಿವೆ. ಈ ನಡುವೆ ಘಟನೆ ನಡೆದ 4 ದಿನದ ನಂತರ ಉದಯಗಿರಿ ಠಾಣೆಗೆ ಭೇಟಿ ಕೊಟ್ಟ ಗೃಹ ಸಚಿವ ಪರಮೇಶ್ವರ್ ಪೊಲೀಸರ ಪರವಾಗಿ ಬ್ಯಾಟ್ ಬೀಸಿದ್ರು. ರಾಜ್ಯದಲ್ಲಿ ಬುಲ್ಡೋಸರ್ ಹರಿಸುವ ಸನ್ನಿವೇಶ ಇಲ್ಲ, ಅಂತಹ ಸ್ಥಿತಿ ಬಂದ್ರೆ ನೋಡೋಣ ಅಂದ್ರು. ಇತ್ತ ಉದಯಗಿರಿ ಗಲಭೆ ಸಂಬಂಧ ಸಿಎಂ ಸಿದ್ದರಾಮಯ್ಯ ಉನ್ನತ ಮಟ್ಟದ ಸಭೆ ನಡೆಸಿದ್ರು. ಈ ಮಧ್ಯೆ ಪ್ರಕರಣ ಮುಚ್ಚಿ ಹಾಕಲು ಕಾಂಗ್ರೆಸ್ ನೋಡ್ತಾ ಇದೆ. ಅಂತಿಮವಾಗಿ ಪೊಲೀಸರೇ ಅಪರಾಧಿಗಳಾಗ್ತಾರೆ. ಕಾಂಗ್ರೆಸ್ನವರು ಮುಸ್ಲಿಮರು ಹಾಕಿದ ಭಿಕ್ಷೆಯಲ್ಲಿದ್ದಾರೆ ಅಂತೆಲ್ಲ ಬಿಜೆಪಿ ಆಪಾದಿಸಿದೆ. ಆರೋಪಿಗೂ ನಮಗೂ ಸಂಬಂಧ ಇಲ್ಲ ಅಂತ ಕೂಡ ಹೇಳಿದೆ. ಪ್ರದೇಶದಲ್ಲಿ ಬುಲ್ಡೋಸರ್ ತಗೊಂಡೋಗಿ ಅವ್ರ ಮನೆಗಳನ್ನು ಕೆಡವುತ್ತಾರೆ. ಕರ್ನಾಟಕದಲ್ಲಿ ಅಂಥ ಪರಿಸ್ಥಿತಿ ಬಂದಾಗ ನೋಡೋಣಂತೆ ಮುಂದೆ. ನಮಗೆ ಸದ್ಯಕ್ಕೆ ನಮ್ಮ ಜನ ಆ ಮಟ್ಟಕ್ಕೆ ಹೋಗಿಲ್ಲ ಅಂತೇಳಿ ನಮ್ಗೆ ಅನಿಸುತ್ತೆ. ನಾವು ಇದರಲ್ಲಿ ರಾಜಕೀಯ ಮಾಡಬಾರ್ದು. ಈ ಕಾಂಗ್ರೆಸ್ ಅವ್ರಿಗೆ ಅವ್ರು ಹಾಕಿದ್ದ ಭಿಕ್ಷೆಯಲ್ಲಿರುವಂತವ್ರು, ಭಿಕ್ಷೆ ಕೊಟ್ಟವ್ರಿಗೆ ಋಣ ತೀರ್ಸ್ಬೇಕಲ್ಲ. ಆ ಋಣದಲ್ಲಿ ಇವತ್ತು ಕಾಂಗ್ರೆಸ್ ಅವರು ಮುಸಲ್ಮಾನರ ಪರವಾಗಿ ನಿಂತ್ಕೊಂಡು ಅವನು ಯಾವನು ಕಳ್ಳ ಭಾಷಣ ಹೆಂಗ್ ಮಾಡಿದಾನೆ ಅಂದ್ರೆ ಬೆಂಕಿ ಹಚ್ಚಕ್ಕೆ ಏನೇನು ಹೇಳಬೇಕೋ ಅಷ್ಟು ಹೇಳಿದಾನೆ. ಅವನ್ನ ಇದುವರೆಗೂ ಬಂಧಿಸಿಲ್ಲ. ಇಡೀ ಘಟನೆಯನ್ನ ಮುಚ್ಚಾಕುವಂತದಕ್ಕೆ ಕಾಂಗ್ರೆಸ್ ಅವರು ಹುನ್ನಾರ ಮಾಡ್ತಾ ಇದ್ದಾರೆ. ಅಲ್ಟಿಮೇಟ್ ಆಗಿ ಪೊಲೀಸ್ ಅವರೇ ಅಪರಾಧಿಗಳಾಗ್ತಾರೆ.
ಸುರೇಶ್ ಆಗಲಿ ಇನ್ನೊಬ್ಬರಾಗಲಿ ನಮ್ಮ BJP ಕಾರ್ಯಕರ್ತರಲ್ಲ ಅವರು. ಸುರೇಶ್ ಒಂದು ಪೋಸ್ಟ್ ಹಾಕಿದ್ರು, ಅವ್ರ ಆಫೀಸಲ್ಲಿ ಕೆಲಸ ಮಾಡುವಂಥ ಅಲ್ಪಸಂಖ್ಯಾತರು ಹುಡುಗರು ಅದನ್ನ ಪೋಸ್ಟ್ ಮಾಡಿದ್ದಾರೆ. ಅವ್ರು ಹೇಳ್ತಾರೆ RSS ಅವರು ಅಂತೇಳಿ. ಅವ್ರು ಏನಾದ್ರು ಪ್ರೂವ್ ಮಾಡ್ಬಿಟ್ರೆ ನಾನು ರಾಜಕೀಯ ನಿವೃತ್ತಿ ತಗೋತೀನಿ. ನಿವೃತ್ತಿ ತಗೊಳ್ಳೋದೆಲ್ಲ ಬದಿಗಿಡ್ರಿ ಸರ್. ಪ್ರೂವ್ ಮಾಡಬೇಕು ಅಂತಂದ್ರೆ ಫಸ್ಟ್ ಕೇಸ್ ಹಾಕಬೇಕು. ಕೇಸ್ ಯಾರಾದರೂ ಒಬ್ಬರಾದರೂ ಹಾಕಿದ್ದೀರಾ ಮೈಸೂರಿನಲ್ಲಿ? ಮೈಸೂರಲ್ಲಿ ಹಾಕಿಲ್ಲ, ಮಂಡ್ಯದಲ್ಲಿ ಹಾಕಿಲ್ಲ. ಮಂಡ್ಯದಲ್ಲಿ ಹೋಗ್ಬಿಟ್ಟು ಅವ್ರು ಯಾರೋ ಪಾಪ ಊರದವ್ರು ಹಾಕಿ ಬಂದಿದ್ದಾರೆ. ನಿಮ್ಮ ಮೈಸೂರಲ್ಲಿರೋರು ಯಾರೂ ಹಾಕೋದಿಲ್ಲ. ನೋಡಿ, ನನಗೆ ಈ ವಿಚಾರದಲ್ಲಿ ಮನೆ ಪರಮೇಶ್ವರ್ ಹೇಳಿದ್ರಲ್ವಾ, ಏನೋ ಬುಲ್ಡೋಜರ್ ರೀತಿಯಲ್ಲಿ ಆ ಪರಿಸ್ಥಿತಿ ಬಂದರೆ ನೋಡೋಣ ಅಂತ. ನಮಗೆ ಅಷ್ಟೆಲ್ಲ ಬೇಡ ಸರ್. ಆ ದಾಂಧಲೆ ಮಾಡೋರು ನಮ್ಮ ಪೊಲೀಸ್ ಠಾಣೆಗಳನ್ನು ಕೆಡುವುದೇ ಇದ್ರೆ ಸಾಕು. ನಮ್ಮ ಪೊಲೀಸ್ ಠಾಣೆಗಳನ್ನು ಕೆಡುವುದೇ ಇದ್ರೆ ಸಾಕು. ನೀವು ಅವರಿಗೆ ಈ ಥರ ಎಲ್ಲ ಮಾಡಿದಾರಲ್ಲ, ಅಮಾಯಕರು ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಮನೆ ಕಟ್ಟಿಸಿಕೊಡದೇ ಇದ್ರೆ ಸಾಕು ನಮಗೆ. ಅಷ್ಟೇ, ಸಾಕು. ಯಾರಿಗ್ ಗೊತ್ತು, ಅವರು ಬುಲ್ಡೋಜರ್ ಮನೆ ಒಡೆದು ಹಾಕ್ತಾ ಇದ್ದಾರೆ, ನಾವಿಲ್ಲಿ ಮನೆನೇ ಕಟ್ಟಿಸ್ಕೊಡ್ತೀವಿ ಅಂತೇಳಿ ನಿಂತ್ಕೊಂಡ್ರು ನಿಂತ್ಕೊಳ್ಬೋದೇನಪ್ಪ. ರಾಜಕೀಯದಲ್ಲಿ ಎಲ್ಲವೂ ಕೂಡ ಸಾಧ್ಯ ಇದೆ. ಅವ್ರು ಮನೆ ಹೊಡಿತಾ ಇದ್ದಾರೆ, ನಾವು ಮನೆ ಕಟ್ಟಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದವರಿಗೆಲ್ಲ ಮನೆ ಕಟ್ಕೊಡೋಕೆ ಶುರು ಮಾಡಿಬಿಟ್ರೆ ಅದೊಂದು ಸ್ಕೀಮು ತಂದರೂ ತರ್ಬೋದು. ನೀವೆಲ್ಲ ಹೇಳಕ್ ಬರೋದಿಲ್ಲ. ಓಲೈಕೆ ಆ ಮಟ್ಟಕ್ಕೂ ಹೋಗ್ಬೋದೇನೋ. ಡೌಟ್ ನಿಮ್ಮ ಮೇಲೆ ನಮ್ಗೆ ಯಾಕೋ. ಏನು ಸರ್ ಇದು ಮನೆ ಗೃಹ ಮಂತ್ರಿಗಳೇ? ಒಂದಾ DJ ಹಳ್ಳಿ KG ಹಳ್ಳಿ ಸೇಮ್ ಪ್ಯಾಟರ್ನ್, ಹುಬ್ಬಳ್ಳಿ ಸೇಮ್ ಪ್ಯಾಟರ್ನ್, ಮಂಗಳೂರು ಸೇಮ್ ಪ್ಯಾಟರ್ನ್, ದಾವಣಗೆರೆ ಸೇಮ್ ಪ್ಯಾಟರ್ನ್, ಶಿವಮೊಗ್ಗ ಸೇಮ್ ಪ್ಯಾಟರ್ನ್, ನಾಗಮಂಗಲ ಸೇಮ್ ಪ್ಯಾಟರ್ನ್, ಈಗ ಮತ್ತೆ ಮೈಸೂರಲ್ಲಿ ಸೇಮ್ ಪ್ಯಾಟರ್ನ್. ಹೀಗಾಗಿದ್ದಾಗಲೂ ಕೂಡ ಇದೇ ಸ್ಟೇಟ್ಮೆಂಟ್ಗಳನ್ನು ಎಲ್ಲ ನಾಯಕರು ಅದನ್ನೇ ಹೇಳ್ತಾ ಇದ್ದೀರಾ ಅಂತಂದರೆ ನೀವಿನ್ನೂ ಕೂಡ ಈ ಪ್ಯಾಟರ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಿಲ್ವೋ, ಅಥವಾ ಪೊಲೀಸರು ಅರ್ಥ ಮಾಡ್ಕೊಂಡಿದ್ದು ನಿಮ್ಗೆ ಹೇಳಿದ್ರು ಕೂಡ ಈಗ ಸದ್ಯಕ್ಕೆ ಬೇಡ, ಇದನ್ನೆಲ್ಲ ಮೈ ಮೇಲೆ ಹಾಕ್ಕೊಳ್ಳೋದು ಬೇಡ, ಕಾರಣ ನಾಳೆ ಕುರ್ಚಿ ಬೇಕಲ್ವ ನಮಗೆ, ಕುರ್ಚಿಗೋಸ್ಕರ ಇವೆಲ್ಲವೂ ಸಹಿಸ್ಕೊಳ್ಳೋಣ ಅಂತ ಸಹಿಸ್ಕೊಳ್ತಾ ಇರ್ಬೋದು. ಇದನ್ನ ಇಲ್ಲಿಗೆ ಹಾಕ್ತಾ ಇದ್ದೀರಾ ರಾಜ್ಯವನ್ನ, ದೇಶವನ್ನ. ಅಲ್ಲ, ಅವತ್ತು ಹನುಮಧ್ವಜ ವಿಷಯದಲ್ಲಿ CCTV ನೋಡಿ ಎಷ್ಟು ಕ್ವಿಕ್ ಆಗಿ ಒಂದಷ್ಟು ಜನರನ್ನ ಹೆಂಗಾಯ್ತು ರಿಯಾಕ್ಟ್. ಇಲ್ಲಿ ಯಾಕೆ ಆಗ್ತಾ ಇಲ್ಲ ಇದರಲ್ಲಿ? ಅದನ್ನೇ ಹೇಳ್ತಾ ಇರೋದು, ಯಾವ್ಯಾವ ತಕ್ಕಂಗೆ ಹೇಗೆ ಅನುಕೂಲ ಸಿಂಧು ರಾಜಕೀಯವನ್ನ ಮಾಡ್ತಾರೆ ಅಂತ ಹೇಳಿ. ಅವಾಗ ಇಮ್ಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡ್ಬಿಟ್ರು. ಯಾಕೆ? ಇನ್ನೊಬ್ರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳಿ. ಇಲ್ಲಿ ಇನ್ನೊಬ್ರು ಬೇಜಾರಾದ್ರೂ ನಡೆಯುತ್ತೆ, ಇಲ್ಲಿ ರಿಯಾಕ್ಟ್ ಮಾಡಕ್ ಹೋಗಲ್ಲ. ಇವ್ರಿಗೇನೂ ಆಗ್ಬಾರ್ದು, ಅಲ್ಲಿ ಇನ್ನೊಬ್ರಿಗಾದ್ರೂ ನಡೆಯುತ್ತೆ. ಕಾರಣ ಒಂದು ಸಮುದಾಯದಲ್ಲಿ ಒಗ್ಗಟ್ಟಿಲ್ಲ, ಏನಾದರೂ ಮಾಡ್ಕೊಂಡು ಹೋಗಿ ಅಂಥೇಳಿ. ಒಂದು ಸಮುದಾಯದಲ್ಲಿ ಒಗ್ಗಟ್ಟಿದೆ, ಹಾಗಾಗಿ ಆ ವೋಟ್ಗಳನ್ನು ಗಟ್ಟಿಯಾಗಿ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ನಡೆಸ್ತಾನೆ ಇರ್ತಾರೆ. ಇನ್ನೊಂದು ಸಮುದಾಯವನ್ನು ಅದೇ ರೀತಿಯಾಗಿ ಏನಾದರೂ ಒಗ್ಗಟ್ಟನ್ನು ಪ್ರದರ್ಶಿಸೋಕೆ ಶುರು ಮಾಡಿಬಿಟ್ರೆ ಆಗ ಅದರ ಪರಿಣಾಮಗಳು ಗೊತ್ತಾಗುತ್ತೆ. ಅಲ್ಲಿ ಇಲ್ವಲ್ಲ, ಅಲ್ಲಿ ಜಾತಿಗಳನ್ನು ಸೇರಿಸ್ಕೊಂಡು ಒಡೆದಾಳುವಂಥ ನೀತಿಗಳನ್ನು ಮಾಡ್ತಾರೆ. ಇಲ್ಲಿ ಹಂಗಿಲ್ವಲ್ಲ, ಅದು ಪರಿಸ್ಥಿತಿ, ಏನು ಮಾಡೋಕ್ಕಾಗಲ್ಲ. ಇನ್ನು ಕೆಪಿಸಿ ಅಧ್ಯಕ್ಷ ಗಾದಿಯ ಮೇಲೆ ಕಣ್ಣಿಟ್ಟಿರುವ ಸಚಿವ ರಾಜಣ್ಣ ಹಾಸನ ಉಸ್ತುವಾರಿಯಿಂದ ಬಿಡುಗಡೆ ಮಾಡುವಂತೆ ಸಿಎಂಗೆ ಮನವಿ ಮಾಡಿದ್ದಾರಂತೆ. ತುಮಕೂರು ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಮಾಡುವ ಉದ್ದೇಶದಿಂದ ಸಿಎಂಗೆ ಮನವಿ ಮಾಡಿದ್ದೀನಿ ಅಂದಿದ್ದಾರೆ. ಬೆಳಗಾವಿ ಬಳಿಕ ತುಮಕೂರು ದೊಡ್ಡ ಜಿಲ್ಲೆಯಾಗಿದ್ದು ಪಕ್ಷ ಸಂಘಟನೆ ಮಾಡಬೇಕಾಗಿದೆ. ಹಾಸನದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಿಸಬೇಕಿತ್ತು, ಗೆಲ್ಲಿಸಿದ್ದೀನಿ. ಹೀಗಾಗಿ ಹಾಸನ ಉಸ್ತುವಾರಿ ಸಚಿವ ಸ್ಥಾನದಿಂದ ಬಿಡುಗಡೆ ಮಾಡಿ ಅಂತ ಕೋರಿದ್ದಾರೆ. ಈ ನಡುವೆ ಹಾಸನ ಕ್ಷೇತ್ರದಲ್ಲಿ ಸಚಿವ ಚಲುವರಾಯಸ್ವಾಮಿ ಓಡಾಟ ಜಾಸ್ತಿ ಆಗಿದ್ದು ಪರೋಕ್ಷವಾಗಿ ಹಾಸನ ಉಸ್ತುವಾರಿಗೆ ಟವೆಲ್ ಹಾಕ್ತಾ ಇದ್ದಾರೆ ಎನ್ನಲಾಗಿದೆ. ಆದರೆ ಇದನ್ನು ಚಲುವರಾಯಸ್ವಾಮಿ ಅಲ್ಲಗಳೆದಿದ್ದಾರೆ. ಉಸ್ತುವಾರಿ ನಾನು ಯಾವ ಜಿಲ್ಲೆ ಉಸ್ತುವಾರಿನೂ ಕೇಳೋದಿಲ್ಲ. ಬೆಳಗಾಂ ಬಿಟ್ರೆ ನಮ್ದು ದೊಡ್ಡ ಜಿಲ್ಲೆ. ನಮ್ಮ ತುಮಕೂರು ಜಿಲ್ಲೆನಲ್ಲಿ ಪಕ್ಷದ ಸಂಘಟನೆಗೆ ನಾನು ಗಮನ ಹರಿಸಬೇಕಾಗಿದೆ. ಹಾಸನದಲ್ಲಿ ಇದ್ದಂತದ್ದು ಲೋಕಸಭಾ ಚುನಾವಣೆ ಅಭ್ಯರ್ಥಿಯನ್ನ ಗೆಲ್ಲಿಸ್ತಕ್ಕಂಥ ಜವಾಬ್ದಾರಿ ಇತ್ತು. ಅದನ್ನ ಎಲ್ಲರ ಸಹಕಾರದಿಂದ ಅದರಲ್ಲಿ ಯಶಸ್ವಿ ಆಗಿದ್ದೇನೆ. ಈಗ ನನ್ನನ್ನು ಅಲ್ಲಿಂದ ಉಸ್ತುವಾರಿಯಿಂದ ಬಿಡುಗಡೆ ಮಾಡಿ ಅಂತೇಳಿ ನಾನು ಮುಖ್ಯಮಂತ್ರಿಗಳಿಗೂ ಪತ್ರ ಕೊಟ್ಟಿದ್ದೇನೆ, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷಗಳು ಕೂಡ ಪತ್ರ ಕೊಟ್ಟಿದ್ದೇನೆ. ಹಾಸನದಲ್ಲಿ ನಿಂತ್ಕೋತಾರೆ ಚುನಾವಣೆಗೆ ಅಂತ ಯಾರು ಹೇಳಿದ್ರ? ಆ ಥರ ಏನಿಲ್ಲ, ಎಲ್ಲ ಒಂದೇ. ನಂಗೆ ರಾಜ್ಯದ 31 ಜಿಲ್ಲೆನೂ ಒಂದೇ. ರಾಜಣ್ಣವ್ರ ಅಧ್ಯಕ್ಷರು ಕೇಳೇ ಇಲ್ಲ. ರಾಜ್ಯದ 31 ಜಿಲ್ಲೆಗಳೆಲ್ಲವೂ ಕೂಡ ಒಂದೇ ಆಗೋದಾಗಿದ್ರೆ ಅವರ ಜಿಲ್ಲೆಯ ಬಗ್ಗೆ ಯಾಕಷ್ಟೊಂದು ಪ್ರೀತಿ ಅಲ್ವಾ? ಓಕೆ. ಇನ್ನು ಬೆಂಗಳೂರಿನಲ್ಲಿ ನಡೆದ ಇನ್ವೆಸ್ಟ್ ಕರ್ನಾಟಕ ಯಶಸ್ವಿಯಾಗಿದೆ. 10.25 ಲಕ್ಷ ಕೋಟಿ ಬಂಡವಾಳ ಹೂಡಿಕೆ ರೂಪದಲ್ಲಿ ಹರಿದು ಬಂದಿದೆ. ಇದರಿಂದ 6 ಲಕ್ಷ ಉದ್ಯೋಗ ಸೃಷ್ಟಿಯಾಗಲಿದೆ. ಈ ಬಾರಿಯ ವಿಶೇಷ 75% ಬಂಡವಾಳ ಬೆಂಗಳೂರು ಹೊರಗಿನ ಜಿಲ್ಲೆಗಳಲ್ಲಿ ಹೂಡಿಕೆಯಾಗಿದೆ. ನಮ್ಮ ಜರ್ನಿ ಇಲ್ಲಿಗೆ ಮುಗಿದಿಲ್ಲ. ಹೊಸ ಹೂಡಿಕೆದಾರರಿಗೆ ಕರ್ನಾಟಕ ಕೈಬೀಸಿ ಕರೀತಾ ಇದೆ. ಕರ್ನಾಟಕದಲ್ಲಿ ಹೂಡಿಕೆ ಮಾಡಿ ಅಂತ ಸಚಿವ MB ಪಾಟೀಲ್ ಕರೆ ಕೊಟ್ಟಿದ್ದಾರೆ. ಇನ್ನು ಬೆಂಗಳೂರಿನ ಮೇಲೆ ಒತ್ತಡ ಕಡಿಮೆ ಮಾಡಲು ಬಿಹೈಂಡ್ ಬೆಂಗಳೂರಿಗೆ ಈ ಬಾರಿ ಒತ್ತು ನೀಡಿದ್ವಿ. ಇದರ ಪರಿಣಾಮ ಹೊರಗಿನ ಜಿಲ್ಲೆಗಳಲ್ಲಿ 75% ಹೂಡಿಕೆಯಾಗಿದೆ. ನಂಜುಂಡಪ್ಪ ವರದಿ ಆಧಾರದಲ್ಲಿ ವಿಶೇಷ ರಿಯಾಯಿತಿ ಕೊಡುವ ವ್ಯವಸ್ಥೆ ಮಾಡ್ತಿದ್ದೀವಿ ಅಂತ DCM ಹೇಳಿದರು. ಸಮಾರೋಪ ಸಮಾರಂಭದಲ್ಲಿ ಗ್ರೀಸ್ ದೇಶದ ಪ್ರಧಾನಿ ಪಾಲ್ಗೊಂಡಿದ್ರು. ಯಶಸ್ವಿಯಾಗಿದೆ, ಆದ್ರೆ ಇದು ಇಲ್ಲಿಗೆ ನಿಲ್ಲೋದಲ್ಲ, ಇದು ಇಲ್ಲಿಂದ ಪ್ರಾರಂಭ ಆಗುತ್ತೆ. 10,27,378 ಕೋಟಿ ರೂಪಾಯಿ ಇವತ್ತಿನ ದಿವಸ ಇನ್ವೆಸ್ಟ್ಮೆಂಟ್ಸ್ ನಮಗೆ ಬರ್ತಾ ಇದೆ.
6 ಲಕ್ಷ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇದಾವೆ. ಬೆಂಗಳೂರಿಗೆ ಒತ್ತಡ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಇದನ್ನ ಬಿಯಾಂಡ್ ಬ್ಯಾಂಗ್ಳೂರ್ ತೆಗೆದುಕೊಂಡು ಹೋಗ್ಬೇಕು. ಅವ್ರಿಗೆ ಹೆಚ್ಚಿಗೆ ಒತ್ತನ್ನು ಕೊಡಬೇಕು. ಈಗಾಗಲೇ 75% ಜನ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಒಪ್ಪಿದ್ದಾರೆ. ನಂಜುಂಡಪ್ಪ ವರದಿಯ ಆಧಾರದ ಮೇಲೆ ಫ್ಲೆಕ್ಸಿಬಲ್ ಇನ್ಸೆಂಟಿವ್ಸ್, ಆಮೇಲೆ ಹೆಣ್ಮಕ್ಳು ಕೂಡ ಇವತ್ತು ನಮ್ಮ ಸರ್ಕಾರ ತೀರ್ಮಾನ ಮಾಡಿ ಈ ಪಾಲಿಸಿಯನ್ನು ನಾವು ಬಿಡುಗಡೆಯನ್ನು ನಾವು ಮಾಡಿದ್ದೀವಿ. ಬೆಂಗಳೂರಿನಿಂದ 75% ಬೇರೆ ಜಿಲ್ಲೆಗಳು ಹೋಗಿದ್ರೆ ಇಟ್ಸ್ ಎ ಗುಡ್ ಇನಿಷಿಯೇಟಿವ್ ಆಗಿದ್ದಾಗ ರಾಜ್ಯ ಸರ್ಕಾರ ಅದನ್ನು ಮನವೊಲಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಅದರ ಅರ್ಥ. ಕಾರಣ ಅಷ್ಟು ಸುಲಭವಾಗಿ ಕಂಪನಿಗಳು ಹೋಗೋದಿಲ್ಲ ಇನ್ವೆಸ್ಟ್ ಮಾಡೋಕೆ ಬೇರೆ ಕಡೆಗಳಲ್ಲಿ. ಸೊ ಯಶಸ್ವಿ ಆಗಿದ್ದಾರೆ, ಗುಡ್. ನೋಡೋಣ ಎಷ್ಟು ಅದರಲ್ಲಿ ಸಕ್ಸಸ್ ರೇಟ್ಗಳು ಹೇಗೆ ಬರುತ್ತೆ ಅಂತೇಳಿ. ಹಂಗಾದಾಗ ಒಂದು ರಾಜ್ಯ ಓವರಾಲ್ ಆಗಿ ಡೆವಲಪ್ಮೆಂಟ್ ಆಗಕ್ಕೆ ಶುರು ಆಗುತ್ತೆ, ಪರ್ಟಿಕ್ಯುಲರ್ ಕೇಂದ್ರೀಕೃತವಾಗೋದಿಲ್ಲ. ಸೊ ಗುಡ್ ಇನಿಷಿಯೇಟಿವ್. 75% ಇಸ್ ನಾಟ್ ಎ ಸ್ಮಾಲ್ ಪರ್ಸೆಂಟೇಜ್ ಬೇರೆ ಜಿಲ್ಲೆಗಳಲ್ಲಿ ಅನ್ನೋದಾದರೆ.